ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ, ಮೊಸರು, ಬಟಾಟಿ, ಬದ್ನಿಕಾಯಿ, ಡಬ್ಬು ಮಿರ್ಚಿ, ಟಮಾಟರ್ ಮತ್ತು ಒಟಾಣಿ. ನಿನ್ ಕಡೆ ಏನು ಕಾಯಿಪಲ್ಲೆ ಇದಾವಲ್ಲ ಅವೆಲ್ಲ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲಲ್ಲ. ಅವು ಇದು ಹಾಕ್ಬೇಕು ಅದು ಹಾಕ್ಬೇಕಂತ ಏನಿಲ್ಲ. ಇದ್ರ ಆಯಿಲ್ ಹಾಕಿದೆ, ಸ್ವಲ್ಪ ಜೀರಿಗೆ, ತುಪ್ಪ ಸ್ವಲ್ಪ, ಆಯಿಲ್ ಸ್ವಲ್ಪ, ಎಲ್ಲ ಬರೀ ಆಯಿಲ್ ಹಾಕಂಗಿಲ್ಲ. ಹೆಲ್ತದ್ದು ನೋಡ್ಬೇಕಲ್ಲ, ಚಲೋ ಆಯಿಲ್ ಬೇಕು ನಮಗೂ, ಹೆಲ್ದಿ ಸರಿ. ಆಮ್ಯಾಗ ಕಟ್ ಮಾಡಿದ್ದೆಲ್ಲ ಹಾಕಿ ಟಮಾಟಿ ಎಲ್ಲ ಹಾಕಿಬಿಡೋದು. ಇದು ಮಿಕ್ಸಿ ಮಾಡಿದ್ನಲ್ಲ ಅದು ಗ್ರೀನ್ ಬಿರಿಯಾನಿ ಇದು. ಇಲ್ಲ, ರೆಡ್ ಹಾಕಬೇಕು. ರೆಡ್ ಬೇಕು. ಮತ್ತು ಸಾಲ್ಟ್ 2 ಸ್ಪೂನ್ ಹಾಕ್ತೀನಿ. ಓಕೆ. ಆಮೇಲೆ ಮಿರ್ಚಿದು ಮಸಾಲ ಮಿರ್ಚಿ ಅಲ್ಲ, ಪೌಡ್ರ್ ಮಿರ್ಚಿ. ಮಸಾಲ ಮಿರ್ಚಿ ಅಲ್ಲ, ಪೌಡ್ರ್ ಮಿರ್ಚಿ. ಇದು 2 ಸ್ಪೂನ್. ಖಾರ ಬೇಕಂದ್ರೆ ಒಂದು 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡೋದು. ಖಾರ ಬೇಕು, ಖಾರ ಬೇಕಂದ್ರೆ ನೋಡೋದು ಏನು ಗ್ರೇವಿ ಹೆಂಗೆ ರೆಡಿ ಆಯ್ತು. ಆಮೇಲೆ ವೆಜ್ ವಿತ್ ಸಾರಿ ಚಿಕನ್ ಬಿರಿಯಾನಿ ಮಸಾಲ ಅದ್ರ ಹಾಕ್ತೇನೆ. ಟೇಸ್ಟ್ ಸ್ಮೆಲ್ ಚಲೋ ಬರ್ತೈತಿ. ಅನ್ನಿಸ್ತಿಲ್ಲ ವೆಜ್ಗೆ ಹೋಗಿ ನಾನ್ ವೆಜ್ ತಿನ್ನತ್ತೀವಂತ ಫೀಲ್ ಆಗ್ಬೇಕು ಅದಕ್ಕೆ. ಓಕೆ ಓಕೆ. ನೋಡಿ ಹೆಂಗೆ ಅನ್ಸತೈತಿ ನೋಡ್ದ. ಇದ್ರಾಗ ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ. ಮಿಕ್ಸ್ 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 ಇಷ್ಟು. ಯಾಕಂದ್ರೆ ನನಗೆ ಬೃಂದಾಗ ನಮ್ದು ರೈಸ್ ಮಾಡೋದು, ಅದಕ್ಕೆ ಬರೀ 1 ಗ್ಲಾಸ್ ರೈಸ್, ಗ್ಲಾಸ್ ಸಾಕು, ನಾವೇ ಬೇಡ ಸಾಕು. ವಟಾಣಿ ಹಾಕಿದ್ರು ಮಮ್ಮಿ. ಎಸ್, ಒಟಾಣಿ ಹಾಕಿದ್ನಿ. ಓಕೆ, ಒಂದು ಸ್ವಲ್ಪ ಆಗಿದೆ ಹಾಕ. ಮಸಾಲ ಮಸ್ತ್ ಮಸ್ತ್ ಸ್ಪೆಷಲ್ ಮಾಡಬೇಡ. ಮಸಾಲ ಒಳಗೆ ದೊಡ್ಡ ಏಲಕ್ಕಿ 2 ಹಾಕ್ತೀನಿ. ಇದು ಚಕ್ರ, ಕೃಷ್ಣನ ಚಕ್ರ ಇರ್ತೈತಲ್ಲ ಅದು. ಇದು 2 ದೊಡ್ಡ ಏಲಕ್ಕಿ. ಓಕೆ, ಮತ್ತು ದಾಲ್ಚಿನ್ನಿ. ಮತ್ತೇನೈತಿ, ಹೌದು ಇನ್ನೊಂದು ಸಾಕು. ನೀರು ಹಾಕೋದು, ಕೈ ಹಾಕಂಗಿಲ್ಲ, ಬರೀ ಹಿಂಗೆ ಮಾಡೋದು ಫಸ್ಟ್. ಯಾಕಂದ್ರೆ ಹುಳ ನುಸಿ ಗಿಸಿ ಏನಾರ ಇದ್ರೆ ಹಿಂಗೆ ಹೊರಗೆ ಬಂದ್ಬಿಡ್ತೈತಿ. ಇದು 2 ಸಲ ಮಾಡಬೇಕು, 2 ಸಲ ಹಿಂಗೆ ಮಾಡೋದು. ಮ್ಯಾಗಿಂದ ಸ್ಲೋ ಆಗಿ ಚೆಲ್ಲೋದು. ಆಮೇಲೆ ಕುಡಿಯೋ ನೀರು ಇರುತ್ತಲ್ಲ, ಕುಡಿಯೋ ನೀರು ಹಾಕೋದು, ಅದು ಸ್ವಲ್ಪ ಹಾಕೋದು. ಮತ್ತೊಂದು ಸಲ ಕುಡಿಯೋ ನೀರು ಹಾಕಿ ಅವಾಗ ಸ್ವಲ್ಪ ಕೈ ಕ್ಲೀನ್ ಮಾಡ್ಕೊಳ್ಳಿ. ಸ್ವಲ್ಪ ರೈಸ್ ಮತ್ತೆ ಹಿಂಗೆ ಮಾಡಿ. ಓಕೆ, ಆಮೇಲೆ ಈ ರೈಸ್ ಮಿಕ್ಸ್. ಮಿಕ್ಸ್ ಪಲಾವ್. ಮನೆಯೊಳಗೆಲ್ಲ ವೆಜೀಸ್ ಹಾಕಿ ಮಿಕ್ಸ್. ರೌಂಡ್ 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 ತಿರ್ಗಿಸೋದು.
ನೋಡ್ರಿ 2 ಸಿಟಿ ಒಳಗೆ ರೈಸ್ ರೆಡಿ ಇಷ್ಟ ಮಾಡೋದು 2 ಬಿಸಿ ಬಿಸಿ ವೆಜ್ ಬಿರಿಯಾನಿ. ಹೆಲ್ದಿ ಹೆಲ್ದಿ. ವಾವ್ ಗರಂ ಗರಂ. ಮಸ್ತ್ ನನ್ನ ಸರಿಯಾಗಲ್ಲ ತಡಿ. ಥ್ಯಾಂಕ್ ಯು. ನೋಡ್ರಿ ನಂದು ಹಿಂಗಿರಾಗಿರ್ತೈತಿ. ಯಾವಾಗಾದ್ರೂ ತಿನ್ನೋದನ್ನ ಅಷ್ಟೇನು ಶೋ ಮಾಡೋದಿಲ್ಲ. ಓಕೆ, ಸ್ಪೂನ್ ತೊಗೊಂಡು ನೆನಪು ಬಂತು. ಈ ಸ್ಪೂನ್ ನೋಡಿದ್ನಿ. ಈ ಸ್ಪೂನು ಸ್ವೀಟಿ ಹುಟ್ಟಿದಾಗ ಇದ್ರಲ್ಲೇನ ತಿನ್ಸೇನಿ, ಅವರಿಂದ ಹುಟ್ಟಿದಾಗೂ ಇದ್ರಲ್ಲೇನ ತಿನ್ಸೇನಿ, ಓಣಮ್ ಹುಟ್ಟಿದ ಮ್ಯಾಗೂ ಇದರಲ್ಲೇನ ಇದೇ ಸ್ಪೂನ್ ಉಪಯೋಗ ಮಾಡಿ. 3 ಡಾಟರ್ಸ್ ಇದ ಸ್ಪೂನ್ಲೇ ಊಟ ಮಾಡ್ಯಾರ. ಓಕೆ, ಈಗ ನೆನಪು ಬಂತ ತಗೊಂಡು ಟೇಸ್ಟ್ ಮಾಡ್ತೀನಿ. ಸೂಪರ್ ಆಗೈತಿ. ಎಲ್ಲರೂ ಟ್ರೈ ಮಾಡಿರಿ. ಮಾಡಾದ್ಮೇಲೆ ತಿಂದ್ಮ್ಯಾಗ ನಮ್ಗೆ ಕಮೆಂಟ್ ಮಾಡಿರಿ.